ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ JDS ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಮೊದಲನೇದಾಗಿ ಶಿರಸಾವಹಿಸಿ ನಮಿಸಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆಗಳು. ಚಪ್ಪಾಳೆ ಹೊಡೆದ್ಬಿಟ್ರಿ, ಯಾಕೆ ಅಂತ ಕೇಳಲಿಲ್ಲಲ್ಲ. ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಆದಮೇಲೆ ಕೆಲವು ಕಡೆ ಸಂಪರ್ಕದ ಕೊರತೆ ಆಗಿತ್ತು. ಅಷ್ಟಿದ್ರೂ ಕೂಡ ಅದನ್ನ ಮನಸ್ಸಿಗೆ ಹಾಕೊಂಡೆ. ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಬಿಜೆಪಿ ಸಭೆ ನಡೆಯುತ್ತೋ ಅಲ್ಲೆಲ್ಲ JDS ಕಾರ್ಯಕರ್ತರು ಇದ್ದೇ ಇರ್ತಾ ಇದ್ರು. ಶಾಲು ಹಾಕೊಂಡೇ ಇರ್ತಾ ಇದ್ರು JDS ಕಾರ್ಯಕರ್ತರು. ಸರ್ವಣ ಹೇಳ್ತಾವ್ರೆ ಜಾಸ್ತಿ ನಾವೇ ಇರ್ತಾ ಇದ್ದೀರಿ ಅಂತ. ಆ ರೀತಿ ಒಂದು ರೀತಿ ಹಾಲು ಜೇನ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಮನ್ವಯದಿಂದ ಏನ್ ಕೇಂದ್ರದ ನಾಯಕರು ಹೇಳದೇ ಇದ್ರು ಕೂಡ ಮನಸ್ಫೂರ್ತಿಯಾಗಿ, ಅಂದ್ರೆ ಕೇಂದ್ರದವ್ರು ಹೇಳ್ಬೇಕು, ಲೀಡರ್ ಹೇಳ್ಬೇಕು ಅಂತ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಇಲ್ಲಪ್ಪ, ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವೇಗೌಡರು ಏನ್ ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗ್ಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಚಪ್ಪಾಳೆ ಹೊಡೀರಿ. ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಕುಮಾರಣ್ಣ ಅವರು ಆಸೀನರಾಗಿದ್ದಾರೆ. JDSನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು. ಅವ್ರು ಸದಾ ಹೇಳ್ತಾ ಇರ್ತಾರೆ, ಈ ಪಾಪಿಗಳ ಜೊತೆ ನಾನು ಸರ್ಕಾರ ಮಾಡಿ ಕ್ಲರ್ಕ್ ಆಗಿದ್ದೆ. ನಾನು 1 ವರ್ಷ 14 ತಿಂಗಳು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದೀನಿ, P1 ಆಗಿ ಕೆಲಸ ಮಾಡಿದ್ದೀನಿ. ಲೆಟರ್ಗಳು ತಂದು ಟೇಬಲ್ಗಳ ಮೇಲೆ ಎಸ್ಬಿಟ್ಟು ಹೋಗ್ತಾ ಇದ್ರು. ನಿಜವಾಗಿ ನಾನು ಮುಖ್ಯಮಂತ್ರಿ ಅಂತ ನನಗೆ ಒಳ್ಳೆ ಹೆಸರು ಬಂದ್ರೆ ಅದು ಬಿಜೆಪಿ ಸರ್ಕಾರದಲ್ಲಿ ಅಂತೇಳಿ ಕುಮಾರಣ್ಣವರು ಹಲವು ಬಾರಿ ಹೇಳಿದಾರ. ಕುಮಾರಣ್ಣನ ಗ್ರಾಮ ವಾಸ್ತವ್ಯ ಅವಾಗೆ ಕುಮಾರಣ್ಣವರು ಇಡೀ ರಾಜ್ಯಕ್ಕೆ ಪರಿಚಯ ಆಗಿ ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದ್ದು ಆಗ್ಲೇ. ಇಲ್ಲೋಗಿ ವಿಧಾನಸಭೆಯಲ್ಲಿ ಕೈ ಎತ್ತಿದ್ರಲ್ಲ, ಏನೋ ಜೋಡೆತ್ತು ಅಂತ. ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗ್ಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಚೂರಿ ಹಾಕು. ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ವೇದಿಕೆ ಮೇಲೆ ನಮ್ಮ ಅಶ್ವಥ್ ನಾರಾಯಣ ಅವರಿದ್ದಾರೆ, ನಮ್ಮ ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗೋಪಾಲಣ್ಣ ಅವರು ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಮುನಿರತ್ನ ಅವರು ಕೂಡ ಈಗ ಒಳ್ಳೆ ಡೈಲಾಗ್ ಹೊಡೆದಿದ್ದಾರೆ. ಕುರುಕ್ಷೇತ್ರದ ಡೈಲಾಗ್, ಒಳ್ಳೆ ಡೈಲಾಗು ಕೂಡ ಹೊಡೆದಿದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ಜನತಾ ದಳದ ಅಧ್ಯಕ್ಷರು. ಅದೇ ರೀತಿ ನಮ್ಮ ಮಾಜಿ ಮಂತ್ರಿಗಳಾದಂಥ ಯೋಗೇಶ್ವರ್ ಅವರು ಕೂಡ ಬಂದಿದ್ದಾರೆ. ಜವರಾಯಿ ಗೌಡ್ರು ಇದ್ದಾರೆ, ಶರವಣ ಇದ್ದಾರೆ, ಆದೇವೇಗೌಡರು ನಮ್ಮ ಅಭ್ಯರ್ಥಿ, ರಮೇಶ್ ಗೌಡ ನಮ್ಮ ಅಧ್ಯಕ್ಷರು. ಅದೇ ರೀತಿ ಬಹಳಷ್ಟು ಮಹಿಳಾ, ಶ್ರೀಮತಿ ಲಕ್ಷ್ಮಿ ಅವರು, ಶ್ರೀಮತಿ ಶೈಲಜಾ ಅವರು, ಮಂಜುನಾಥ್ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಪ್ರಕಾಶ್ ಅವರು, ಗಂಗಾಧರ ಮೂರ್ತಿ, ಈ ಥರ ಹಲವಾರು ಗಣ್ಯರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳ, ಇದು ಈಗ ನಾವು ಹೊಂದಾಣಿಕೆ ಆಗಿದ್ರು ಕೂಡ ಮೂಲತಃ ನಾವೆಲ್ಲ ಮೊದಲು ಜನತಾ ಪಾರ್ಟಿಯಲ್ಲಿ ಒಟ್ಟಿಗೆ ಇದ್ರಿ. ನಾವೆಲ್ಲ ಜನತಾ ಪಾರ್ಟಿ ಇದ್ದಾಗ ಒಟ್ಟಿಗೆ ಇದ್ರಿ. ಕಾಂಗ್ರೆಸ್ಸಿನ ದುರಾಡಳಿತ ಎಮರ್ಜೆನ್ಸಿ ತಂದು ಪತ್ರಿಕೆಯವ್ರನ್ನೆಲ್ಲ ಜೈಲ್ಗೆ ಹಾಕಿ, ವಿರೋಧ ಪಕ್ಷದವ್ರನ್ನೆಲ್ಲ ಜೈಲ್ಗೆ ಹಾಕಿದಾಗ ಕೂಡ ನಾವು ಕೂಡ ಅವತ್ತು ಜನಸಂಘ ಮತ್ತು ದೇವೇಗೌಡರು ಕೂಡ ಜೈಲಲ್ಲಿ ಹೋಗಿ ಇದ್ದು ಬಂದಂಥವ್ರು. ಅಂದ್ರೆ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಒಂದು ರಕ್ತಗತವಾಗಿ ನಮ್ಮ ಮೈಯಲ್ಲಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಒಂದು ಹೋರಾಟವನ್ನ ನಾವು ಮಾಡಿದ್ದೀರಿ. ಮೊದಲಿಂದನೂ ಕೂಡ ಜನತಾ ಪಕ್ಷದಲ್ಲಿ ಈಗ ಮತ್ತೆ ಆ ಒಂದು ಅವಕಾಶ ಇವಾಗ ಹೊಂದಾಣಿಕೆ ಆಗಿರುವಂಥದ್ದು ಅದೇ ಮಾದರಿ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಏನಾನ ಮನಸ್ಸು ಮಾಡಿದ್ರೆ ಯೋಚನೆ ಮಾಡಿರಿ. ಸ್ವಲ್ಪ 1 ವರ್ಷದ ಹಿಂದೆ ಏನಾದ್ರೂ ಮನಸ್ಸಾಗಿದ್ರೆ ಈ ದರಿದ್ರ ಸರ್ಕಾರ ಇವತ್ತು ಬರ್ತಾನೆ ಇರಲಿಲ್ಲ. ಗ್ಯಾರಂಟಿನ ಬರ್ತಾ ಇತ್ತ ಇವರು, ಹೆಜ್ಜೆನೂ ಇಕ್ತಾ ಇರಲ್ಲ ಇವರು.
ಒಂದು ವರ್ಷದಿಂದ ಏನಾನ ಈ ತರದ ಹೊಂದಾಣಿಕೆ ಆಗಿದ್ರೆ ಈ ದರಿದ್ರ ಸರ್ಕಾರ, ಈ ಲೂಟಿಕೋರರ ಸರ್ಕಾರ ಬರ್ತಾನೆ ಇರಲಿಲ್ಲ. ಬಿಡಿ, ಆಗಿದ್ದಾಗೋಯ್ತು. ಇನ್ ಮುಂದೆ ಆದ್ರೂ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಈಗ ಆ ದೇವೇಗೌಡರನ್ನ ಗೆಲ್ಲಿಸಿದ್ರೆ ಮತ್ತೆ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಎಲ್ಲಿ? ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಅದನ್ನೇ ನಮ್ಮ ಫಿಲಂ ಮುನಿರತ್ನ ನಮ್ಮ ಡೈರೆಕ್ಟರ್ ಹೇಳಿದ್ದು. ನಮ್ಮ ಡೈರೆಕ್ಟರ್ ಅವರು ನನಗೂ ಗೊತ್ತಿರ್ಲಿಲ್ಲ ಅವರ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟು. ನಾನು ನಮ್ಮವರೇ ಇಲ್ಲಿ ಅಂತ ತಿಳ್ಕೊಂಡಿದ್ದೆ. ನನಗೂ ಗೊತ್ತಿರಲಿಲ್ಲ ಅವರು ಕ್ಯಾಂಡಿಡೇಟು ಬೇರೆ ಕಡೆ ಎಲ್ಲೋ. ಮುನಿರತ್ನ ಅವರು ಹೇಳ್ತಾ ಇದ್ರು ಮಹಾರಾಷ್ಟ್ರ ಬಂದಿರೋದು ಅಂದ್ರೆ ರಾಮೋಜಿ ರಾವ್ ಅಂತ, ಈಗ ಹೆಸರು ಬದಲಾವಣೆ ಮಾಡ್ಕೊಂಡು ಗೌಡ ಅಂತ ಇಟ್ಕೊಂಡಿದ್ದಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಮುನಿರತ್ನಮ್ಮವರು ರಿಸರ್ಚ್ ಮಾಸ್ಟರ್. ಅವರು ರಿಸರ್ಚ್ ಮಾಡಿ ನೋಡಿ, ಎಲ್ಲ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಜನಕ್ಕೂ ಗೊತ್ತಾಗ್ಲಿ ಅಂತ ಹೇಳಿದಾರ ನೋಡಿ. ಮುನಿರತ್ನಮ್ಮ ಎಷ್ಟು ಬುದ್ಧಿವಂತರಿದ್ದಾರೆ ನೋಡಿ. ಅದರಿಂದ ಆ ದೇವೇಗೌಡ ನಮ್ಮ ಒಳ್ಳೆ ಅಭ್ಯರ್ಥಿ. ಸರಳ ಸ್ವಭಾವದವರು. ಒಕ್ಕಲಿಗರ ಸಂಘದಲ್ಲಿ ಡೈರೆಕ್ಟರ್ ಆಗಿ, ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ, ಪರಿಚಯ ಇದೆ. ಅವ್ರನ್ನ ನಾವು ಗೆಲ್ಸ್ಬೇಕು. ನಾವಿಲ್ಲಿ ಸಾವಿರಾರು ಜನ ಬಂದಿದ್ದೀರಿ, ಸುಮಾರು 1,000-2,000 ಜನ ಇಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ. ನಾವಿಲ್ಲಿ ಭಾಷಣ ಕೇಳ್ತೀರಿ. ಕುಮಾರಣ್ಣ ಭಾಷಣ ಮಾಡಿದ್ರು, ನಾನು, ಅಶ್ವಥ್ ನಾರಾಯಣ್ ಎಲ್ಲ ಭಾಷಣ ಆಯ್ತು ಕೇಳಿ ಹಿಂಗೆ ಟವಲ್ ಒದರ್ಬಿಟ್ಟು ಹಿಂಗೆ ಮನೆ ಕಡೆ ಹೋದ್ರೆ ಏನೂ ಆಗಲ್ಲ. ಅವತ್ತು ವೋಟಿಂಗ್ ದಿನ, 4ನೇ ತಾರೀಕಲ್ಲನಪ್ಪ, 3ನೇ ತಾರೀಕು ವೋಟಿಂಗ್ ದಿನ ನಮ್ಮ ಕಾರಲ್ಲಿ ನಮ್ಮ ಜೊತೆ ಇನ್ 3 ಜನನ ಕೂತರ್ಸ್ಕೊಂಡ್ಬರ್ಬೇಕು. ನಮ್ಮ ಕಾರಲ್ಲಿ ಮೋಟರ್ ಬೈಕಲ್ಲಿ ಬಂದ್ರೆ ನಮ್ಮ ಜೊತೆ ಹಿಂದೆ ಒಬ್ಬನು ಪರ್ಮನೆಂಟ್ ಆಗಿ. ಎಲ್ಲಿಗೆ ನಾವು ಅವತ್ತು ನಾವು ಪರ್ಮನೆಂಟ್ ಆಗಿ ಒಂದು ವೋಟ್ ಹಾಕ್ಸ್ತೀರಿ. ನಾವಿರೋರು ನಾವು ಹಾಕ್ತೀರಿ. ಇಲ್ಲ ಅಂದ್ರೆ ನನ್ನ ಕಾರಲ್ಲಿ 4 ಜನನ ಇಲ್ದಿದ್ದು ನನ್ನ ಕಾರೇ ಹೊರಡಲ್ಲ ಅಂತ ತೀರ್ಮಾನ ಮಾಡಿ, ಈ 2,000 ಜನ ತೀರ್ಮಾನ ಮಾಡಿದ್ರು 10,000 ಜನ ಹೊರಡ್ತಾರೆ. ಅವಾಗ ಕುಮಾರಣ್ಣವರು ಸಭೆ ಕರೆದಿದ್ಕೂ ಸಾರ್ಥಕ ಆಗ್ತೈತೆ, ನಾವು ಭಾಷಣ ಮಾಡಿದ್ಕೂ ಸಾರ್ಥಕ ಆಗ್ತೈತೆ, ದೇವೇಗೌಡರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕು ಅಂದಿದ್ಕೂ ಸಾರ್ಥಕ ಆಗ್ತೈತೆ. ಇಲ್ಲ ಅಂದ್ರೆ ಚಪ್ಪಾಳೆ ಹೊಡೆದು ಹೋಗೋದ್ ಬಿಟ್ರೆ ಏನು ಇರಲ್ಲ. ಮನ್ಸು ಯೋಚನೆ ಮಾಡಿ. ನಾ ಏನ್ ಸಮಯ ಜಾಸ್ತಿ ಕೇಳಲ್ಲ ನಿಮ್ಮನ್ನ. ಓಡಾಡ್ರಿ, ಮನೆ ಮನೆ ಪಾದಯಾತ್ರೆ ಮಾಡ್ರಿ, ಕೈ ಮುಗಿರಿ, ಬಿಸ್ಲ ಏನು ಇಲ್ಲ. ನೀವು ಬರೋ ದಿನ ನಿಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ. ರಮೇಶ್ ಗೌಡ ಎಲ್ಲರಿಗೂ ಲಿಸ್ಟ್ ಕೊಟ್ಟಿದ್ದಾರೆ. ತಗೊಂಡೋಗಿ ನಿಮ್ಮ ಏರಿಯಾದಲ್ಲಿ ಯಾರಿದ್ದಾರೆ, ನಿಮ್ಮ ಮನೆ ಪಕ್ಕ ಯಾರಿದ್ದಾರೆ, ಎದುರುಗಡೆ ಮನೆ ಯಾರಿದ್ದಾರೆ, ಹಿಂದೆ ಮನೆಯಲ್ಲಿ ಇಷ್ಟೇ. ದೂರನೇ ಹೋಗ್ಬೇಡಿ ನೀವು. ನಿಮ್ಮ ಮನೆ ಸುತ್ತು ಇರುವಂತವ್ರನ್ನ 4 ಜನ ಮಾತಾಡ್ಕೊಂಡು ಫೋನಲ್ಲಿ, ನಾನು ಇಷ್ಟು ಗಂಟೆಗೆ ಹೊರಡ್ತೀನಪ್ಪ, ನಮ್ದು ಪೋಲಿಂಗ್ ಸ್ಟೇಷನ್ನು ಈ ತರ ಜಯನಗರದಲ್ಲಿದೆ, ನಮ್ದು RR ನಗರದಲ್ಲಿದೆ, ಎಲ್ಲೋ ಒಂದ್ ಕಡೆ ಬೊಮ್ಮನಹಳ್ಳಿಯಲ್ಲಿದೆ, ಎಲ್ಲೋ ಒಂದ್ ಕಡೆ ಹೇಳಿ ನಾನು ಹೋಗ್ತಾ ಇದ್ದೀನಿ, ನೀವೆಲ್ಲ ಬರಬೇಕು ಅಂತ ಕರ್ಕೊಂಡು ಅವ್ರಿಗೆ ಏನಾನ ಕಾಫಿ ಕೊಡಿಸಿ ಸೀದಾ ಕರ್ಕೊಂಡು ಓಟ್ ಹಾಕಿ ಬಂದ್ರೆ ಈ ಸಭೆ ಮಾಡಿದ್ಕು ಸಾರ್ಥಕ ಆಗ್ತೈತೆ. ಆ ದೇವೇಗೌಡರು ಗೆದ್ದೇ ಗೆಲ್ತಾರೆ. ಆ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟು. ಚುನಾವಣೆಗೆ ನಾವೇನ್ ಮಾಡ್ತೀರಿ ಅಂತ ಇಂಪಾರ್ಟೆಂಟು. ಚುನಾವಣೆಗೆ ನಾವೇನ್ ಕೆಲಸ ಮಾಡಿದ್ರಿ ಅಂತ ಇಂಪಾರ್ಟೆಂಟು. ಹಾಗೆ ಹೋಗಲ್ಲ. ಇವರು ಕಾಂಗ್ರೆಸ್ ಅವ್ರು ಇರೋ ಕೊಳೆಯನ್ನು ತೊಳಿಬೇಕಾದ್ರೆ ಸರ್ಫ್ ಹಾಕಿ ಪರ್ಕೆ ತಗೊಂಡು ತೊಳಿಬೇಕೀಗ. ಅಷ್ಟು ಕುಲಿಗೆಡ್ಸ್ಬಿಟ್ಟಿದ್ದಾರೆ. ಸರ್ಫ್ ಹಾಕ್ಬೇಕು ಅಂದ್ರೆ ಕೈ ನಾವೆಲ್ಲ ಸೋಪ್ ಮಾಡ್ಕೊಬೇಕು. ಪರ್ಕೆ ತಗೊಂಡ್ಬೇಕು ಗುಡ್ಸಕ್ಕೆ. ಇಲ್ಲ ಹಂಗೆ ಹೋಗು ಅಂದ್ರೆ ಮಂತ್ರ ಹಾಕಿದ್ರೆ ಯಾವ ಮಾವಿನಕಾಯಿನೂ ಉದ್ರಲ್ಲ. ನಿಮ್ಗೆ ಗೊತ್ತಿರ್ಲಿ. ಈಗ ಎಲ್ಲ ಮುಗ್ದೋಗಿದೆ. 6 ಫೇಸ್ ಎಲೆಕ್ಷನ್ ಮುಗ್ದಿದೆ. ಇನ್ನೊಂದೇ ಒಂದು ಫೇಸ್ ಎಲೆಕ್ಷನ್ ಇರೋದು. ಅಶ್ವತ್ಥ ನಾರಾಯಣ್ ಅಲ್ಲಪ್ಪನ ಇನ್ನೊಂದೇ ಫೇಸ್ ಎಲೆಕ್ಷನ್ ಇರೋದು 1ನೇ ತಾರೀಕು. ನೋಡು, ಅದು ಒಂದೇ. ಬಿಜೆಪಿಗೆಲ್ಲ ಒಂದೇ. ಕುಮಾರಣ್ಣಂದು ಒಂದೇ, ನಂದು ಅಶೋಕನು ಒಂದೇ. ಇವಾಗ ಬಂದಿರೋ ಎಲ್ಲ ಸಮೀಕ್ಷೆಗಳು, ಮೊನ್ನೆ ಒಂದ್ ಸ್ವಲ್ಪ 2ನೇದು 3ನೇದ್ರಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ರು ಅವರು. ನಾವು ಹಂಗೆ ಹಿಂಗೆ ನಾವು ಬಂದ್ಬಿಡ್ತೀರಿ ಅಂತ. ಈಗ 4, 5, 6 ಆದ್ಮೇಲೆ ಸದ್ಯ ಇಲ್ಲ ಅವ್ರದೀಗ. ಆ ಚುನಾವಣಾ ಚಾಣಕ್ಯ ಯಾರು? ಪ್ರಶಾಂತ್ ಕಿಶೋರ್ ಓಪನ್ ಆಗಿ ಹೇಳ್ಬಿಟ್ಟು, ಅವ್ರನ್ನೇ ನಮ್ಮ ಪಾರ್ಟಿ ಅವರಲ್ಲ. ಅವರು ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿಗೆ ಅಡ್ವೈಸರ್ ಆಗಿದ್ದವರು. ಅವರು ಬಿಜೆಪಿ ವಿರುದ್ಧವಾಗಿ ಪ್ರತಿ ಸರಿನೂ ಮೋದಿ ಅವ್ರನ್ನ ಬೈತಾ ಇದ್ರು. ಅವರು ಪ್ರತಿ ಸರಿನಲ್ಲಿ ಇವತ್ತಿಗೂ ಬೈತಾ ಇದ್ರು. ಇವತ್ತು ಅವ್ರು ಹೇಳಿದ್ದಾರೆ ಒಂದು ವಾರದಿಂದ, ಯಾರು ಏನೇ ಮಾಡಿದ್ರು ಕೂಡ
ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಬಿಜೆಪಿ ಒಂದೇ ಇಂಡಿವಿಜುವಲ್ ಆಗಿ 300 ಆಸುಪಾಸು ಬರುತ್ತೆ. ಟೋಟಲ್ ಆಗಿ ಎಲ್ಲಾನು ಕೂಡ 370 ದಾಟ್ತೈತೆ ಅಂತ ಹೇಳಿದ್ರು. ಇದಕ್ಕಿಂತ ಇನ್ನೇನ್ ಬೇಕು? ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಈ ಕಾಂಗ್ರೆಸ್ ಅವರು, ಭ್ರಷ್ಟ ಕಾಂಗ್ರೆಸ್ ಅವರು ಇರ್ಬೇಕಂತ ಯೋಚನೆ ಮಾಡ್ಬೇಕಲ್ಲ ನಾವು. ಆ ಯೋಚನೆ ಮಾಡ್ಬೇಕಾದ್ರೆ ಈ ಚುನಾವಣೆ ಗೆದ್ರೆ ತಾನೇ ನಮ್ಗೇನ, ಈ ಚುನಾವಣೆ ಗೆಲ್ಲಬೇಕು ನಾವು. ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್, ಲೂಟಿಕೋರರ ಕಾಂಗ್ರೆಸ್ ಏನಿದೆ ನೋಡಿ, ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅಶೋಕ್ ಅವನಿಗೆ ಲೆಕ್ಕನೇ ಗೊತ್ತಿಲ್ಲ ಅಂತ. ಬಡ್ಜೆಟೇ ಗೊತ್ತಿಲ್ಲ, ನಾನು 15 ಬಡ್ಜೆಟ್ ಮಾಡಿದ್ದೀನಿ ಅಂತ. ಅಣ್ಣ, ಅದೇನು ಹೇಳ್ತಾರಲ್ಲ, ಇದಕ್ಕೆ ಕನ್ನಡಿ ಬೇಕಾ ಅಂತ. ಅಂಗೈ ಇರೋಕೆ ಈಗ ನಾವೇ ನಮ್ಮನೇನೆ ತಗೊಳಪ್ಪ, ನಮ್ಮನೇಲಿ ನಾವು ಸಫಿಶಿಯೆಂಟ್ ಇದ್ದೀರಿ ಅಂತ ಹೇಳಿದ್ರೆ ಸಾಲ ಯಾಕೆ ಮಾಡ್ಬೇಕಪ್ಪ? ನೀನು ಹೋಗಿ ಸಾಲ ಮಾಡ್ತೀಯ, ಕಂಡೋರ್ ಮನೆ ಬಾಗಲ್ ನಿಂತ್ಕೊಂಡು ಸಾಲ ಕೇಳ್ತೀಯ ಅಂದ್ಮೇಲೆ ನಿನ್ ಬಡ್ಜೆಟ್ ಎಲ್ಲಿ ಬಂತು? ನಿಂದು ಸಾಲಗಾರ ಆಗಿದೆಯಲ್ಲ ಇವತ್ತು, ಸಾಲ ಕೊಡೋರು ಇಲ್ಲ, ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದಾರೆ, ದುಡ್ಡಿಲ್ಲ. BDA ಕಾಂಪ್ಲೆಕ್ಸ್ಗಳಿದ್ದು ಸುಮಾರು 3,000 ಕೋಟಿ ಬೆಲೆ ಬಾಳ್ತಾ ಇದೆ. BDA ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋದು. ಯಾರೋ ಪುಣ್ಯಾತ್ಮರು ಲಕ್ಷ್ಮಣರಾವ್ ಅಂತವರೆಲ್ಲ ಹಿಂದೆ ಅದನ್ನ ಕಾಪಾಡಿಕೊಂಡು ಅದನ್ನ ಕಾಂಪ್ಲೆಕ್ಸ್ಗಳು ಮಾಡಿ ಜನಗಳಿಗೆ ಸಹಾಯ ಮಾಡಿದ್ರು. ಅದನ್ನ ಇವತ್ತು ಮಾರಾಟಕ್ಕೆ ಇಕ್ಕಿದ್ದಾರೆ, ಮಾರಾಟಕ್ಕೆ ಹೊರಟು ಬಿಟ್ಟಿದ್ದಾರೆ. ಅದನ್ನೆಲ್ಲ ಯಾರೋ ಪುಣ್ಯಾತ್ಮ ಇವರೆಲ್ಲ ಮಾಡಿದ್ದು. ಆ ಪುಣ್ಯಾತ್ಮ ಮಾಡಿದ್ದಂತ ಸಂಪಾದನೆನೂ ಕೂಡ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಾ ಇತ್ತು. ಈ ಕೋಳಿ ಮೊಟ್ಟೆ ಇಕ್ತೈತಲ್ಲ, ದಿನ ಒಂದೊಂದು ಮೊಟ್ಟೆ ಇಕ್ತಾ ಇತ್ತಂತೆ. ಅವನಿಗನ್ಸ್ತು, ದಿನ ಯಾಕೆ ಕೋಳಿನೇ ತಿಂದು ಬಿಡೋಣ ಅಂತ. ಹಂಗೆ ತಿನ್ನಕ್ ಹೊರಟಿದ್ದಾರೆ ಇವರು, ಕೋಳಿನೇ ತಿನ್ನಕ್ ಹೊರಟಿದ್ದಾರೆ ಇವತ್ತು ಕಾಂಗ್ರೆಸ್. 100 ಕೋಳಿನೂ ಇಲ್ಲ, ಮೊಟ್ಟೆನೂ ಇಲ್ಲ, ಎರಡನ್ನೂ ತಿಂದಾಕ್ತಾ ಇದ್ದಾರೆ. ಈಗ ಎಲ್ಲ ಕಳಿಸ್ಬೇಕಲ್ಲ ATM ಆಗಿ. ಅಲ್ಲಿ ಬೇರೆ ಗತಿ ಇಲ್ಲ ಇವ್ರಿಗೆ. ಡೆಲ್ಲಿಯಲ್ಲಿರುವಂತ ಕಾಂಗ್ರೆಸ್ ನಾಯಕರಿಗೆ ಇವರೇ ಗತಿ. ಈಗ ಇಲ್ಲಿಂದ ದುಡ್ಡು ಹೊಡಿಬೇಕು, ಅಲ್ಲಿ ಕಳಿಸ್ಬೇಕು. ಗೊತ್ತಲ್ಲ ಮೋದಿ ಅವರು ಎಷ್ಟು ಸಾವಿರಾರು ಕೋಟಿ ಹಿಡಿದಿದ್ದಾರೆ. ಸಾವಿರಾರು ಕೋಟಿ ದುಡ್ಡು ಸೀಸ್ ಆಗಿರೋದು, ಹೈಯೆಸ್ಟ್ ದುಡ್ಡು ಇತಿಹಾಸದ ಯಾವುದೇ ಎಲೆಕ್ಷನ್ ಅಲ್ಲಿ ಅಷ್ಟು ಸೀಸ್ ಆಗಿಲ್ಲ. ಅಷ್ಟು ಸೀಸ್ ಆಗಿದೆ, ಎಲ್ಲ ಕಾಂಗ್ರೆಸ್ ಅವ್ರ ಮನೆಯಲ್ಲೇ ಸಿಕ್ಕಿರೋದು. ಒಬ್ಬ ಮಂತ್ರಿ ಮನೆಯಲ್ಲಿ, ಕಾಂಗ್ರೆಸ್ಸಿನ ಮಂತ್ರಿ ಮನೆಯಲ್ಲಿ 60 ಕೋಟಿನೂ ಏನೋ ಸಿಕ್ಕಿದೆ. ಮಂತ್ರಿ ಮನೆಯಲ್ಲ, ಅವನ PA ಮನೆಯಲ್ಲಿ. ಅವನ ಮನೆಯಲ್ಲಿ ಎಷ್ಟು ಸಿಕ್ಕಿದೆ ಗೊತ್ತಿಲ್ಲ, PA ಮನೆಯಲ್ಲಿ ಸಿಕ್ಕಿದೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕಳಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಅವ್ರ ಮನೆಗಳಲ್ಲಿ ಎಷ್ಟೆಷ್ಟು ಇರಬೇಕು ಅಂತ ಲೆಕ್ಕ ಹಾಕಳಿ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ಕರ್ನಾಟಕದ ಒಂದು ಚರಿತ್ರೆ ಇತ್ತು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನು ಇಡೀ ದೇಶದಲ್ಲಿ GDP ಅಂತ ಇರ್ತೈತೆ ಒಂದೊಂದು ರಾಜ್ಯಕ್ಕೆ. ಅಂದ್ರೆ GDP, ಒಳ್ಳೆ GDP ಇದ್ರೆ ಆ ರಾಜ್ಯ ಸುಭಿಕ್ಷವಾದಂಥದ್ದು ಅಂತೇಳಿ. ವಿಜಯನಗರ ಸಾಮ್ರಾಜ್ಯ ಇರ್ತೈತಲ್ಲ, ದೇಶದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯನೂ ಇತ್ತು. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ತುಂಬಿ ತುಳಿತಾ ಇತ್ತು, ಚಿನ್ನ ರತ್ನ ಎಲ್ಲ ಅಳದು ಮಾರ್ತಾ ಇದ್ರು ಅಂತೇಳಿ. ನಮ್ಮ ರಾಜ್ಯನೂ ಕೂಡ, ನಮ್ಮ ರಾಜ್ಯ ಮಹಾರಾಷ್ಟ್ರ, ಇದು ತಮಿಳ್ನಾಡು, ಇವೆಲ್ಲನೂ ಕೂಡ ಡೆಲ್ಲಿ, ನಾವು GDPಗಿಂತ ಜಾಸ್ತಿ ಇದ್ದೀರಿ ನಾವು. ಅಂದ್ರೆ ನಮ್ದು ದೇಶದ GDP ಇದೆಯಲ್ಲ, ಅದಕ್ಕಿಂತ ನಾವು ಮೇಲೆ ಇದ್ರಿ. ದೇಶದ ಆದಾಯಕ್ಕಿಂತ ನಮ್ದು GDP ಜಾಸ್ತಿ ಇತ್ತು. ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ, ಮೊದಲನೇ ಬಾರಿ ಕಳೆದ 50 ವರ್ಷದಲ್ಲಿ ನಮ್ GDP ಮೈನಸ್ ಔಟ್ ಇದೆ. ಕರ್ನಾಟಕದ ಮೈನಸ್ ಔಟಿದಿರಿ. ಮುಂದಿನ ವರ್ಷನೂ ಮೈನಸ್ಸೇ. ಮುಂದಿನ ವರ್ಷನೂ 1 ಲಕ್ಷ ಕೋಟಿ ಸಾಲ ಮಾಡ್ಬೇಕು ನಾವು. ಈ ಸ್ಥಿತಿಗೆ ಸಿದ್ದರಾಮಯ್ಯನವರು ನಮ್ಮನ್ನ ತಂದಿದ್ದಾರೆ. ಇವತ್ತು ಒಬ್ಬೊಬ್ಬರು ಮನುಷ್ಯದ ಮೇಲೇನು ಸುಮಾರು 97-98 ಸಾವಿರ ನೀವು ಸಾಲ ಮಾಡಿಲ್ಲ, ಆದ್ರೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಸಾಲ ಇದೆ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ 7 ಕೋಟಿ ಜನ ಇದಾರಲ್ಲ, ಎಲ್ಲರ ತಲೆ ಮೇಲೂ ಸಾಲ ಎಳೆದಿದೆ ಸಿದ್ದರಾಮಯ್ಯ. ಅದರಿಂದ ಈ ಸರ್ಕಾರ ಇಷ್ಟು ವರ್ಷಾಗಿ ಇರುವಂತ ಸರ್ಕಾರವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಬದಲಾವಣೆಯನ್ನ ಬಯಸಬೇಕಾದ್ರೆ ಈ MLC ಚುನಾವಣೆಗಳಿಂದನೇ ಬದಲಾವಣೆಗಳನ್ನ ಬಯಸಬೇಕು. ನಾವು ಮೋದಿ ಅವರಿಗೆ ಒಂದು ಸ್ಟ್ರೆಂತ್ ಕೊಡ್ಬೇಕಲ್ಲ. ನಾವು ಇದು ಗೆದ್ದಿದ್ದೀರಿ, ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಕೊಡ್ಬೇಕು. ನಾವು ಇದನ್ನು ಗೆದ್ದಿದ್ದೀರಿ ಅನ್ನೋ ಕಾನ್ಫಿಡೆನ್ಸ್ ಅನ್ನ ನಾವು ಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಕುಮಾರಣ್ಣ ಅವರು, ನಮ್ಮ JDSನ ಅಧ್ಯಕ್ಷರಾದಂಥ ರಮೇಶ್ ಗೌಡರು, ನಮ್ಮ ಎಲ್ಲ ಇತರ ಮುಖಂಡರೆಲ್ಲರೂ ಕೂಡ ಸಭೆ ಕರೆದಿರುವಂಥದ್ದು ಇದೇ ಉದ್ದೇಶ ಇಟ್ಕೊಂಡು ಕರೆದಿದ್ದಾರೆ. ಈ ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ, ಆ ದೇವೇಗೌಡರನ್ನ ಗೆಲ್ಸೋಣ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಏನಿದೆ,
ಅದು ನಾವು ನೋಡ್ತಾ ಇದ್ರಿ ಕಳೆದ 1 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲೇ ಇಲ್ಲ. ಯಾರು ಹೋಮ್ ಮಿನಿಸ್ಟ್ರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆಯವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆಯವರೇ ಹ್ಯಾಂಡಲ್ಗಳು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರಿ. ಅವ್ರಿಗೇನು ಬೆಲೆ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ನನಗೆ. ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದೆ ಸರಾಸರಿ ದೇಶದ ಇದರಲ್ಲಿ 45% ಜಾಸ್ತಿ ಆಗಿದೆ ಕ್ರೈಮ್ ರೇಟ್ ಈ ವರ್ಷ. 45% ಕ್ರೈಮ್ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಈ ರಾಜ್ಯದಲ್ಲಿ. ಕೇಳೋರಿಲ್ಲ ಯಾರು. ಹೆಣ್ಣು ಮಕ್ಕಳು ಶಾಲೆಗೆ ಹೋದ್ರೆ ಗ್ಯಾರಂಟಿ ಇಲ್ಲ ಮನೆಗೆ. ಹೆಣ್ಣು ಮಕ್ಕಳು ಉದ್ಯೋಗಕ್ಕೆ ಹೋದ್ರೆ ಕೇಳಂಗಿಲ್ಲ ಮನೆಯಲ್ಲಿ, ಕೊಲೆ. ಇವತ್ತು ಲೂಟಿ ದೊಂಬಿ ನೋಡ್ತಾ ಇದ್ದೀರಾ, ಇದರಲ್ಲೆಲ್ಲ ಲೂಟಿ ಆಗ್ತಾ ಇರೋದು. ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾರೆ ರೇವ್ ಪಾರ್ಟಿಗಳು. ಮೊನ್ನೆ RR-ನಗರದ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಸಬ್ ಇನ್ಸ್ಪೆಕ್ಟರ್ ಹೆಣ್ಣು ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಹೊಡೆದಾಕ್ಬಿಟ್ಟು ಅವ್ರು ಹೋಗಿ. ಇನ್ನು ಕೇಸೇ ಮಾಡಿಲ್ಲ, ಕೇಸೇ ಆಗಿಲ್ಲ. ಮೊನ್ನೆ ಮಂಗಳೂರಲ್ಲಿ, ಉಡುಪಿಯಲ್ಲಿ ದಾಂಧಲೆ, ವಾರ್, ಮಚ್ಚು ಲಾಂಗ್ ತಗೊಂಡು ವಾರ್ ಮಾಡ್ತಾ ಇದ್ದಾರೆ, ಕೇಳೋರೇ ಇಲ್ಲ. ಈ ತರ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದಕ್ಕೆಲ್ಲ ಒಂದೇ ಒಂದು ಮಂತ್ರ, ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಏನಿದೆ, ಈ ವಿಧಾನ ಪರಿಷತ್ ಚುನಾವಣೆ, ಅದರಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋಣ. ಮೊನ್ನೆ ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನು ಇಲ್ಲ, ಅವರು ರಾಜೀನಾಮೆ ಕೊಟ್ಟವ್ರಂತೆ. ನನ್ಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ್ದಾರೆ, ನೋಡು ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡ್ಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDS-ನ BJP-ನ ಭಾಗ ಮಾಡ್ಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವ್ರು, ಲೆಕ್ಕ ಹಾಕೊಳ್ಳಿ. ಅಂದ್ರೆ ಕಾಂಗ್ರೆಸ್ ಅವ್ರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಅಲ್ಲ, ಎಂತ ಐಡಿಯಾ ಇವ್ರದ್ದು, ಎಂತ ಕುತಂತ್ರಿಗಳು ಇವರು ಅಂತೇಳಿ. ಅಂದ್ರೆ ಅವ್ರಿಗೆ ಎದುರ್ಸಕ್ ಧೈರ್ಯ ಇಲ್ಲ. ಅವ್ರಿಗೆ ಇದೆಲ್ಲ ಮುಂದೆ ಬರೋಂತ ಏನಾದ್ರೂ MLA ಎಲೆಕ್ಷನ್ ಬಂದ್ರೆ BJP JDS ಒಟ್ಟಿಗೆ ಹೋದ್ರೆ ನಮ್ಗೆ ಉಳ್ಗಾಲ ಇಲ್ಲ, ಅದು ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ, ಅದಕ್ಕೆ ಸರ್ವೇನೇ ಬೇಕಾಗಿಲ್ಲ. ನಾವಿಬ್ರು ಒಟ್ಟಿಗೆ MLA ಎಲೆಕ್ಷನ್ಗೆ ಹೋದ್ರೆ ಅವ್ರ ಗ್ಯಾರಂಟಿ ತೋಪು, ಗ್ಯಾರಂಟಿ ಚೊಂಬೆ. ಹಾಕಿದ್ರಲ್ಲ ಅಡ್ವರ್ಟೈಸ್ಮೆಂಟ್, ಆ ಚೊಂಬು ಅವ್ರ ಕೈ ಕೊಟ್ಬಿಡ್ತೀರ ಅಷ್ಟೇ ನಾವು. ಅದು ಗೊತ್ತಾಗಿ ಈಗ ಈ ಟ್ರಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು JDS ಕಾರ್ಯಕರ್ತರು ಎಚ್ಚರದಿಂದ ಇರಬೇಕು. ನಾವು ಈ ಚುನಾವಣೆಯನ್ನ ನಮ್ಮ ಚುನಾವಣೆ ಅಂತ ತಿಳ್ಕೊಂಡು ತಾವೆಲ್ಲರೂ ಗೆಲ್ಸ್ಬೇಕು ಅಂತೇಳಿ ಮತ್ತೊಮ್ಮೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತಾವೆಲ್ಲ ಸಹಾಯ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.